ಪ್ಲೇಟ್ ಬೌಂಡ್ರಿಯಲ್ಲಿ ಕನ್ವರ್ಜೆಂಟು ಅಥವಾ ಡಿಸ್ಟ್ರಕ್ಟಿವು, ಡೈವರ್ಜೆಂಟು ಅಥವಾ ಕನ್ಸ್ಟ್ರಕ್ಟಿವ್, ಟ್ರಾನ್ಸ್ಫಾರ್ಮು 3 ರೀತಿಯ ವಿಧಗಳನ್ನು ನಾವು ನೋಡಿದ್ದೇವೆ. ಈಗ ಕನ್ವರ್ಜೆಂಟ್ ಬೌಂಡ್ರಿಯಲ್ಲಿ ಸ್ವಲ್ಪ ಡೀಪ್ ಆಗಿ ಅದರ ಟೈಪ್ಸ್ಗಳನ್ನು ನೋಡ್ತಾ ಹೋಗೋಣ. ಬರ್ಕೊಳ್ಳಿ. ಟೈಪ್ಸ್ ಆಫ್ ಕನ್ವರ್ಜೆನ್ಸ್. ಟೈಪ್ಸ್ ಆಫ್ ಕನ್ವರ್ಜೆನ್ಸ್ ಯಾವ್ಯಾವ ಥರ ಇರುತ್ತೆ? ಟೈಪ್ಸ್ ಆಫ್ ಕನ್ವರ್ಜೆನ್ಸಲ್ಲಿ ಆಲ್ರೆಡಿ ನಿಮ್ಗೆ ಗೊತ್ತಿದೆ 3 ಥರ. ಒಂದು ಓಷಿಯಾನಿಕ್ ಪ್ಲೇಟು, ಮತ್ತು ಕಾಂಟಿನೆಂಟಲ್ ಪ್ಲೇಟು. ಓಷಿಯಾನಿಕ್ಕು, ಕಾಂಟಿನೆಂಟಲ್ ಪ್ಲೇಟ್. ಇನ್ನೊಂದು ಯಾವುದು? ಕಾಂಟಿನೆಂಟ್ ಓಷನ್ ಹೇಗೆ ಬರ್ಕೊಂಡ್ರೂ ಆಗುತ್ತೆ. ಇದಾದ ನಂತರ ಓಷಿಯಾನಿಕ್ಕು, ಓಷಿಯಾನಿಕ್. ಇನ್ನೊಂದು 3ನೇದು ಯಾವುದು? ಕಾಂಟಿನೆಂಟ್ ಅಲ್ವಾ? ಉಳಿದಿರೋದು ಅದು ಮಾತ್ರ. ಕಾಂಟಿನೆಂಟಲ್ಲು 3 ಥರ ಇರುತ್ತೆ. 2 ಥರ ಕ್ರಸ್ಟ್ ಇರೋದು, ಒಂದು ಓಷನ್ ಕ್ರಸ್ಟ್, ಇನ್ನೊಂದು ಕಾಂಟಿನೆಂಟಲ್ ಕ್ರಸ್ಟು. ಹಾಗಾಗಿ ಇಷ್ಟರಲ್ಲಿ ಕನ್ವರ್ಜೆನ್ಸ್ ಆಗೋದು ಈ 3 ಥರ. ಈಗ ಇದು 3ರಲ್ಲೂ ಪ್ರತಿಯೊಂದನ್ನು ನಾವು ಡೀಪಾಗಿ ನೋಡ್ತಾ ಹೋಗ್ತೇವೆ. ನಿನ್ನೆ ನಿಮಗೆ ಸ್ವಲ್ಪ ಜಾಗ ಬಿಟ್ಕೊಂಡು ಅಲ್ಲಿ ಹೋಮ್ವರ್ಕ್ ಅಂತ ಒಂದು ಕೊಟ್ಟಿದ್ದೆ. ಕೆಲವರು ಬಿಡಿಸಿದ್ದೀರಿ, ವೆರಿ ಗುಡ್. ಕೆಲವರು ಬಿಡಿಸದೇ ಇದ್ದರೆ ಅಲ್ಲಿ ಬಿಡಿಸ್ಕೋಬೇಕು. ಏನನ್ನ? ಪ್ಲೇಟ್ ಬೌಂಡ್ರಿಗಳು ಯಾವುದ್ಯಾವುದಿದೆ, ಮೇಜರ್ ಪ್ಲೇಟ್ ಬೌಂಡ್ರಿಗಳು, ಮೈನರ್ ಪ್ಲೇಟ್ ಬೌಂಡ್ರಿಗಳು, ಇಂಪಾರ್ಟೆಂಟ್ ಇರೋದನ್ನು ಅದೆಲ್ಲ ಬಿಡಿಸ್ಕೊಳ್ಳಿ ಅಂತ ಹೇಳಿದ್ದೆ. ಸ್ವಲ್ಪ ಜಾಗ ಬಿಟ್ಕೊಂಡು ಅಲ್ಲಿ ವರ್ಲ್ಡ್ ಮ್ಯಾಪ್ನಿಂದ ಸರ್ಚ್ ಮಾಡಿ ಬಿಡಿಸ್ಕೊಳ್ಳಿ ಅಂತ ಹೇಳಿದ್ದೆ. ಬಿಡಿಸ್ಕೊಂಡ್ರೆ ಈಗ ಹೆಲ್ಪ್ ಆಗುತ್ತೆ. ಅದನ್ನು ರೆಫರೆನ್ಸ್ ಆಗಿ ನೀವು ತಗೊಳ್ಬೇಕಾಗತ್ತೆ. ಅದಕ್ಕೆ ನಾನು ಬಿಡಿಸ್ಕೊಳ್ಳಿ ಅಂತ ಹೇಳಿದ್ದು. ಆ ಒಂದು ಪೇಜ್ ತೆಗೆದು ಅಲ್ಲಿ ನಾಜ್ಕಾ ಮತ್ತು ಸೌತ್ ಅಮೇರಿಕನ್ ಪ್ಲೇಟ್ ಎಲ್ಲಿ ಬರುತ್ತೆ ಅಂತ ನೋಡಿ. ಈಗ ನೋಡಿ, ಅಲ್ಲಿ ನೀವು ಬಿಡಿಸ್ಕೊಂಡಿದ್ರೆ ನಾಜ್ಕಾ ಮತ್ತು ಸೌತ್ ಅಮೇರಿಕನ್ ಪ್ಲೇಟ್. ಅಟ್ಲೀಸ್ಟ್ ನಿಮಗೆ ಸೌತ್ ಅಮೇರಿಕಾ ಎಲ್ಲಿದೆ ಅಂತಾದರೂ ಗೊತ್ತಿದೆ. ಪಕ್ಕದಲ್ಲೇ ನಾಜ್ಕಾ ಪ್ಲೇಟು. ಹಾಗಾಗಿ ಮೊದಲು ನಾವು ನೋಡ್ಲಿಕ್ಕೆ ಹೊರಟಿರೋದು ಓಷಿಯಾನಿಕ್ ಪ್ಲೇಟು ಮತ್ತು ಕಾಂಟಿನೆಂಟಲ್ ಪ್ಲೇಟ್ ಕನ್ವರ್ಜೆನ್ಸ್. ಹಾಗಾಗಿ ಅದಕ್ಕೆ ಆ ಎಕ್ಸಾಂಪಲನ್ನು ನಾವು ಕನ್ಸಿಡರ್ ಮಾಡೋಣ. ಮೊದಲನೇದು ಓಷಿಯಾನಿಕ್ ಪ್ಲೇಟ್, ಕಾಂಟಿನೆಂಟಲ್ ಪ್ಲೇಟ್. ಕಾಂಟಿನೆಂಟಲ್ ಪ್ಲೇಟ್ ಏನಿದು? ಕನ್ವರ್ಜೆನ್ಸ್. ಓಷಿಯನ್ ಮತ್ತು ಕಾಂಟಿನೆಂಟಲ್ಲು. ಈಗ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ, ಸ್ವಲ್ಪ ಇಂಪಾರ್ಟೆಂಟ್ ಇದು. ಇದರಿಂದಾಗಿ ನಿಮ್ಮ ಮುಂದಿನ ಬೇಸಿಕ್ ಫೌಂಡೇಶನ್ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಈ ಕಡೆ ಇಲ್ಲಿ ನೋಡಿ, ಇದು ಓಷಿಯಾನಿಕ್ ಪ್ಲೇಟ್. ಇದಾದಮೇಲೆ ಈ ಕಡೆ ಕಾಂಟಿನೆಂಟಲ್ ಪ್ಲೇಟ್ ಇದೆ. ಕಾಂಟಿನೆಂಟಲ್ ಪ್ಲೇಟ್ ಕನ್ವರ್ಜ್ ಆಗೋದು ಅಂತಂದರೆ ಯಾವ ಥರ ಮೂಮೆಂಟ್ ಇರುತ್ತೆ? ಒಂದರ ಕಡೆ ಇನ್ನೊಂದು ಬರ್ತಾ ಇರುತ್ತೆ ಅಲ್ವಾ? ಮೂವಿಂಗ್ ಟುವರ್ಡ್ಸ್ ಈಚ್ ಅದರ್, ಕನ್ವರ್ಜ್. ಇದು ಈ ಕಡೆ ಬರ್ತಾ ಇದೆ ಅಂತಂದರೆ ಈ ಕಡೆ ಬರ್ತಾ ಇರುತ್ತೆ. ಓಷಿಯಾನಿಕ್ ಪ್ಲೇಟು ಕಾಂಟಿನೆಂಟಲ್ ಪ್ಲೇಟಲ್ಲಿ ಹೆವಿ ಇರೋದು ಯಾವುದು? ಓಷಿಯಾನಿಕ್ ಪ್ಲೇಟ್. ಹಾಗಾದರೆ ಸಬ್ಡಕ್ಟ್ ಆಗೋದು ಯಾವುದು? ಹೆವಿ ಇರೋದು ಸಬ್ಡಕ್ಟ್ ಆಗುತ್ತೆ. ಇಲ್ಲಿ ಸಬ್ಡಕ್ಟ್ ಆಗೋದು ಯಾವುದು ನಿಮ್ಮ ಪ್ರಕಾರ? ನಿಮಗೆ ಮೇಲ್ಗಡೆ ಸ್ವಲ್ಪ ಏನಾದರೂ ಓಷನ್ ಫೀಲ್ ಬರಲಿಕ್ಕೆ ಮೇಲ್ಗಡೆ ಬೇಕಾದರೆ ಈ ಥರ ಮಾಡಿರ್ತೇನೆ. ನೀರು, ಇದು ಓಷಿಯಾನಿಕ್ ಪ್ಲೇಟು.
ಇದಾದ ನಂತರ ಇಲ್ಲಿ ಹೇಳ್ತಾ ಇದ್ದೀನಲ್ವಾ, ಓಷನಿಕ್ ಪ್ಲೇಟು, ಕಾಂಟಿನೆಂಟಲ್ ಪ್ಲೇಟು ಎರಡು ಮೂವ್ ಆಗ್ತಾ ಇದೆ. ಇದು ಈ ಕಡೆ ಬರ್ತಾ ಇದೆ, ಇದು ಈ ಕಡೆ ಬರ್ತಾ ಇದೆ. ಈಗ ಯಾವುದು ಸಬ್ಡಕ್ಟ್ ಆಗುತ್ತೆ, ಕೆಳಗಡೆ ಹೋಗುತ್ತೆ. ಡೆನ್ಸಿಟಿ ಹೆವಿನೆಸ್ಸು ಜಾಸ್ತಿ ಇರೋದು ಯಾವುದ್ರದ್ದು? ಓಷನಿಕ್ ಪ್ಲೇಟಿಂದು. ಅದು ಸಬ್ಡಕ್ಟ್ ಆಗುತ್ತೆ, ಕೆಳಗಡೆ ಹೋಗುತ್ತೆ. ಈ ಗ್ರಾವಿಟಿ ಕಾರಣ ಅನ್ನೋದೆಲ್ಲ ನಿನ್ನೆ ನೋಡಿದ್ವಿ. ಬಂದು ಅಪ್ಪಳಿಸಿದಾಗ, ಬಂದು ಒಂದಕ್ಕೊಂದು ಟಚ್ ಆದಾಗ ಅಥವಾ ಕನ್ವರ್ಜ್ ಆಗಬೇಕಾದ್ರೆ ಅದೇನು ಸಡನ್ನಾಗಿ ಒಂದೇ ದಿವಸಕ್ಕೆ ಆಗೋದಲ್ಲ, ತುಂಬ ವರ್ಷಗಳಿಂದ ಆಗ್ತಾ ಇರುವಂಥ ಪ್ರೊಸೆಸ್ಸು. ಹಾಗಂತ ಅದರ ಪರಿಣಾಮಗಳು ಸಹ ದೊಡ್ಡದಾಗಿರುತ್ತೆ ಅಲ್ವಾ. ಒಂದು ದೊಡ್ಡ ದೊಡ್ಡ ಪ್ಲೇಟ್ಗಳು ಇದು. ಈ ಕಡೆ ಇದರದ್ದು ಏನು ಸಿಂಪಲಾಗಿ ಹೀಗೆ ಇರೋದಿಲ್ಲ, ಸ್ವಲ್ಪ ಕೆಳಗಡೆ ಹೋಗುತ್ತೆ. ಆದರೆ ಕಂಪ್ಲೀಟು ಇದರಷ್ಟು ಕೆಳಗಡೆ ಹೋಗೋದಿಲ್ಲ. ಕಾಂಟಿನೆಂಟಲ್ ಪ್ಲೇಟು ಸ್ವಲ್ಪ ಇಲ್ಲಿ ತನಕ ಹೋಗುತ್ತೆ. ಸ್ವಲ್ಪ ಡಿಫಾರ್ಮೇಷನ್ ಅಂತ ಹೇಳಿದ್ವಿ ನೋಡಿ, ನೆನಪಿದ್ಯಾ? ಡಿಫಾರ್ಮ್ ಆಗುತ್ತೆ. ಆದರೆ ಇದು ಎಷ್ಟು ಬಲವಾಗಿ ಬಂದು ತಳ್ಳುತ್ತೆ ಅಥವಾ ಎಷ್ಟು ವೇಗವಾಗಿ ಬಂದು ಇದಕ್ಕೆ ಕನ್ವರ್ಜ್ ಆಗುತ್ತೆ ಅನ್ನೋದ್ರ ಆಧಾರದ ಮೇಲೆ ಈ ಭಾಗ ಇದೆ ನೋಡಿ, ಈ ಭಾಗ ಕಾಂಟಿನೆಂಟಲ್ ಕ್ರಸ್ಟ್ನ ಈ ಭಾಗ ಬಂದು ತಳ್ಳಿದಾಗ ಕನ್ವರ್ಜ್ ಆಗಬೇಕಾದ್ರೆ ತುಂಬ ದೊಡ್ಡ ಮಟ್ಟದ ಫೋರ್ಸ್ ರಿಲೀಸ್ ಆಗುತ್ತೆ. ಇಲ್ಲಿ ರಿಲೀಸ್ ಆಗುತ್ತೆ. ರಿಲೀಸ್ ಆಗಬೇಕಾದ್ರೆ ಏನಾಗುತ್ತೆ, ಅದರಿಂದ ವೇವ್ಸ್ ಜನರೇಟ್ ಆಗುತ್ತೆ. ಸೀಸ್ಮಿಕ್ ವೇವ್ಗಳು ಕ್ರಿಯೇಟ್ ಆಗುತ್ತೆ. ಸೀಸ್ಮಿಕ್ ವೇವ್ಸ್ ಅಂತಂದ್ರೆ ಏನು? ಅದು ಅರ್ಥಕ್ವೇಕಿನ ವೇವ್ಗಳು. ಹಾಗಾಗಿ ಇಲ್ಲಿ ಸೀಸ್ಮಿಕ್ ಝೋನ್ ಇದೆ. ಸೀಸ್ಮಿಕ್ ಝೋನ್ ಎಲ್ಲಿ ಈ ಥರ ಕನ್ವರ್ಜ್ ಆಗ್ತಾ ಇರುತ್ತೋ ಅಲ್ಲಿ ಸೀಸ್ಮಿಕ್ ಝೋನ್ ಇರುತ್ತೆ. ಇನ್ನೊಂದು ಈ ಕಡೆ ನಾವು ನೋಡಬೇಕಾಗಿರೋದು, ಕೆಳಗಡೆ ಒಂದು ಫಾಲ್ಟು ಅಥವಾ ಸೀಸ್ಮಿಕ್ ಝೋನು ಕ್ರಿಯೇಟ್ ಆಯಿತು. ಕ್ರಿಯೇಟ್ ಆದಮೇಲೆ ಇದು ಕೆಳಗಡೆ ಬರ್ತಾ ಇದೆ, ಓಷನಿಕ್ ಪ್ಲೇಟು. ಕೆಳಗಡೆ ಬಂದ ಮೇಲೆ ಇದ್ರ ಜೊತೆ ನೀರು ಸಹ ಬರುತ್ತೆ ಅಲ್ವಾ. ನೀರು, ಇದು ಓಷನ್ ನೀರು ಸಹ ಬರುತ್ತೆ ಕೆಳಗೆ. ನೀರು ಕೆಳಗಡೆ ಬಂದ ಮೇಲೆ ಇಲ್ಲೇನಿದೆ, ಇನ್ನೂ ಕೆಳಗಡೆ ಬಂದರೆ ಕನ್ವರ್ಜೆನ್ಸ್ ಆಗಲಿಕ್ಕೆ ಕಾರಣ ಏನಿರುತ್ತೆ? ಕೆಳಗಡೆ ಕನ್ವೆಕ್ಷನಲ್ ಕರೆಂಟ್ ಇರುತ್ತೆ. ಕನ್ವೆಕ್ಷನಲ್ ಕರೆಂಟ್ ಅಂತಂದರೆ ಮ್ಯಾಗ್ಮಾ ಅಲ್ವಾ. ಮ್ಯಾಗ್ಮಾ ಇರುತ್ತೆ ಇಲ್ಲಿ. ಈಗ ನೀರು ಬಂತು, ಇದು ಡೆನ್ಸಿಟಿ ಹೈ ಇರೋದು, ಹೆವಿನೆಸ್ ಹೈ ಇರೋದು ಇಲ್ಲಿ ಕೆಳಗಡೆ ಸಬ್ಡಕ್ಟ್ ಆಗ್ತಾ ಇದೆ. ಮ್ಯಾಗ್ಮಾದ ಒಂದು ಹೆವಿನೆಸ್ ಕಡಿಮೆ ಇದೆ ಅಥವಾ ನೀರಿನ ಜೊತೆ ಸೇರಿಕೊಂಡು, ನೀರು ಮ್ಯಾಗ್ಮಾ ಒಟ್ಟಿಗೆ ಸೇರಿಕೊಂಡ್ರೆ ಏನಾಗುತ್ತೆ, ಆವಾಗ ಗ್ಯಾಸ್ ಬಿಡುಗಡೆ ಆಗುತ್ತೆ. ಗ್ಯಾಸ್ ಅಂತಂದರೆ ಮತ್ತೇನು ಅಲ್ಲ, ಈಗ ನೀರಾವಿ ಹೆವಿ ಇರೋದು ಕೆಳಗಡೆ ಬಂತು, ನೀರು ಮತ್ತು ಇಲ್ಲಿರುವಂಥ ಮ್ಯಾಗ್ಮಾ ನಿಮ್ಗೆ ಗೊತ್ತಿರ್ಬೋದು. ಈಗ ಲಾವಾರಸ ಅಂತ ಹೇಳ್ತೇವೆ, ಭೂಮಿ ಮೇಲ್ಗಡೆ ಬಂದರೆ ಲಾವಾರಸ, ಒಳಗಡೆ ಇದ್ದರೆ ಮ್ಯಾಗ್ಮಾ. ನೀರು ಮತ್ತು ಮ್ಯಾಗ್ಮಾ ಒಟ್ಟಿಗೆ ಸೇರಿದ್ರೆ ಅದರಿಂದಾಗಿ ನೀರಾವಿ ಜಾಸ್ತಿ ಆಗುತ್ತೆ. ನೀರಾವಿ ಮೇಲೆ ಹೋಗ್ತಾ ಏನಾಗುತ್ತೆ, ಈ ಮ್ಯಾಗ್ಮಾನು ಕರ್ಕೊಂಡು ಹೋಗುತ್ತೆ. ಲೈಟರ್ ಪೋರ್ಷನ್ ಮೇಲೆ ಹೋಗ್ತಾ ಇರುತ್ತೆ. ಯಾಕಂದರೆ ಕನ್ವೆಕ್ಷನ್, ನೆನಪು ಮಾಡ್ಕೊಳ್ಳಿ, ಲೈಟ್ ಪೋರ್ಷನ್ ಮೇಲೆ ಹೋಗ್ತಾ ಇರುತ್ತೆ. ಮೇಲೆ ಹೋಗ್ತಾ ಕೆಲವೊಂದು ಸಾರಿ ಇದರ ಪ್ರೆಷರ್ ಎಷ್ಟು ಜಾಸ್ತಿ ಇರುತ್ತೆ ಅಂತಂದರೆ ಇನ್ನೂ ಮೇಲೆ ಹೋಗಿ ಇಲ್ಲಿ ಒಂದು ಕಡೆ ಅದು ಎರಪ್ಟ್ ಆಗುತ್ತೆ. ಅದಕ್ಕೆ ನಾವು ಏನಂತ ಕರಿತೇವೆ, ವೋಲ್ಕೆನೋಸ್ ಅಂತ ಕರಿತೇವೆ. ಇಲ್ಲಿ ನಾವು ನೋಡ್ತಾ ಇರೋದು ಯಾವ ಪ್ಲೇಟು? ನಾಜ್ಕಾ ಮತ್ತು ಸೌತ್ ಅಮೇರಿಕನ್ ಪ್ಲೇಟು. ಓಷನಿಕ್ ಪ್ಲೇಟು ನಾಜ್ಕಾ, ಕಾಂಟಿನೆಂಟಲ್ ಪ್ಲೇಟು ಸೌತ್ ಅಮೇರಿಕಾ. ಅಲ್ಲಿರುವಂಥ ಕೋಟೋಪ್ಯಾಕ್ಸಿ ಅನ್ನುವಂಥ ವೋಲ್ಕೆನೋ ನೀವು ಕೇಳಿದಿರೋ ಗೊತ್ತಿಲ್ಲ, ಅಲ್ಲಿ ಕೋಟೋಪ್ಯಾಕ್ಸಿ ಅನ್ನುವಂಥ ವೋಲ್ಕೆನೋ ಕಂಡು ಬರುತ್ತೆ. ಅರ್ಥ ಆಗ್ತಾ ಇದೆಯಾ? ಇನ್ನೊಂದು ಸಾರಿ ಹೇಳ್ತೇನೆ, ನೀವು ಜಸ್ಟ್ ನೋಡ್ತಾ ಇಟ್ಕೊಳ್ಳಿ, ಮತ್ತೊಂದು ಸಾರಿ ಬರುತ್ತೆ, ಎಕ್ಸ್ಪ್ಲೇನ್ ಮಾಡ್ತೇನೆ. ಈಗ ಫೋರ್ಸ್ ಇಲ್ಲಿ ಜಾಸ್ತಿ ಆಗ್ತಾನೆ ಇದೆ. ಆ ಫೋರ್ಸ್ನಿಂದಾಗಿ ಒಂದು ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದು ಹಾಳೆ ಇದೆ ನಿಮ್ಮ ಹತ್ರ, ಶೀಟ್, ಮೊದಲೊಂದು ಸಾರಿ ಹೇಳಿದೆ, ಶೀಟನ್ನು ಒಂದು ದೊಡ್ಡ ಗೋಡೆಗೆ ತಳ್ತೀರಿ. ತಳ್ತಾ ಇರಬೇಕಾದ್ರೆ ಶೀಟ್ ಏನಾಗುತ್ತೆ, ಶೀಟ್ ಮಡಚುತ್ತೆ ಹೀಗೆ ಅಲ್ವಾ, ಫೋಲ್ಡ್ ಆಗುತ್ತೆ. ಯಾಕಂದರೆ ಗೋಡೆಯ ಹೆವಿನೆಸ್ಸು ಅಷ್ಟು ಜಾಸ್ತಿ ಇದೆ. ಇದೇ ಪ್ರಿನ್ಸಿಪಲನ್ನು, ಇದೇ ರೀತಿಯ ಒಂದು ಕಾನ್ಸೆಪ್ಟನ್ನು ಇಲ್ಲಿ ಅಪ್ಲೈ ಮಾಡಿ. ಕಾಣಿಸ್ತಾ ಇರಬಹುದು ಅಂದ್ಕೊಳ್ತೇನೆ, ಕಾಣಿಸ್ತಾ ಇದೆ ಅಲ್ವಾ? ಒಂದು ನಿಮಿಷ.
ಒಂದು ಹಾಳೆ ಗೋಡೆಗೆ ಬಂದು ತಳ್ಳುತ್ತೆ. ಆ ಗೋಡೆಗೆ ತಳ್ಳಿದ್ರೆ ಗೋಡೆಗೆ ಏನಾಗೋದಿಲ್ಲ, ಹಾಳೆ ಮಡಚುತ್ತೆ, ಫೋಲ್ಡ್ ಆಗುತ್ತೆ. ಇಲ್ಲೂ ಸಹ ಓಷನಿಕ್ ಪ್ಲೇಟಿಗೆ ಬಂದು ಕಾಂಟಿನೆಂಟ್ ಪ್ಲೇಟು ಒಂಥರ ತಳ್ತಾ ಇದೆ. ಆವಾಗ ಕಾಂಟಿನೆಂಟ್ ಪ್ಲೇಟು ಸ್ವಲ್ಪ ಕೆಳಗಡೆ ಸಬ್ಡಕ್ಟ್ ಆಯಿತು, ಸಾರಿ ಓಷನಿಕ್ ಪ್ಲೇಟು ಸಬ್ಡಕ್ಟ್ ಆಯಿತು. ಆದರೆ ಕಾಂಟಿನೆಂಟಲ್ ಪ್ಲೇಟ್ ಇದೆಯಲ್ವಾ, ಇದು ಫೋಲ್ಡ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಫೋಲ್ಡ್ ಆಗಿ ಆಗಿ ಇಲ್ಲೇನಾಗುತ್ತೆ, ಒಂದು ಮೌಂಟೇನ್ ಕ್ರಿಯೇಟ್ ಆಗುತ್ತೆ. ಅಂತಂದರೆ ಪರ್ವತಗಳ ಸಾಲು ಅಥವಾ ಮೌಂಟೇನ್ ರೇಂಜಸ್ ಕ್ರಿಯೇಟ್ ಆಗುತ್ತೆ. ನೀವು ಸೌತ್ ಅಮೇರಿಕಾವನ್ನು ಕನ್ಸಿಡರ್ ಮಾಡಿದರೆ ಅಲ್ಲಿ ಏನಿದೆ, ಯಾವ ಪರ್ವತ ಶ್ರೇಣಿ ಇದೆ ನೆನಪಿದೆಯಾ? ಈ ಕಡೆ ಸುತ್ತ, ಈ ಕಡೆ ನಾಜ್ಕಾ ಪ್ಲೇಟು, ಈ ಕಡೆ ಸೌತ್ ಅಮೇರಿಕಾ ಪ್ಲೇಟು, ಸೈಡಲ್ಲಿರೋದು ಆ್ಯಂಡಿಸ್ ಪರ್ವತ ಶ್ರೇಣಿ ಇದೆ. ಆ್ಯಂಡಿಸ್ ಪರ್ವತ ಶ್ರೇಣಿ ಹೇಗಾಗಿದೆ ಅದಕ್ಕೆ ಕಾರಣ ನೋಡಿ, ಇಲ್ಲಿದೆ. ಓಷನಿಕ್ ಪ್ಲೇಟು ಈ ಕಡೆದು ಒಂದು ತಳ್ತು, ಎರಡು ಕನ್ವರ್ಜ್ ಆಗಬೇಕಾದ್ರೆ ಅದರಿಂದ ಸೃಷ್ಟಿಯಾಗಿದ್ದು ಈ ಫೋಲ್ಡ್ ಮೌಂಟೇನ್. ಇದನ್ನು ಬರೆಸ್ತೇನೆ ನಾನು ಆಮೇಲೆ, ಈಗ ಜಸ್ಟ್ ನೋಡ್ಕೊಳ್ಳಿ. ಇದನ್ನು ಬಿಡಿಸ್ಕೊಂಡ್ರು ಒಳ್ಳೆಯದು, ಬಿಡಿಸ್ಕೊಳ್ತಾ ಇರಿ, ಆಮೇಲೆ ಪಾಸ್ ಮಾಡ್ಕೊಂಡು ಬಿಡಿಸ್ಕೊಂಡ್ರು ಆಗುತ್ತೆ. ಫೋಲ್ಡ್ ಮೌಂಟೇನ್ ಉದಾಹರಣೆಗೆ ಆ್ಯಂಡಿಸ್. ಮತ್ತು ಇದು ಈ ಭಾಗ ಇದೆಯಲ್ವಾ, ಇಲ್ಲೇನಿದೆ, ಇಲ್ಲಿ ಕೆಳಗಡೆ ಹೋದಾಗ ಇಲ್ಲೇನು ಕ್ರಿಯೇಟ್ ಆಗುತ್ತೆ, ಇಲ್ಲಿ ಓಷನಿಕ್ ಟ್ರೆಂಚ್. ಈ ಭಾಗ ಬೇರೆ ಕಲರ್ನಲ್ಲಿ, ಈ ಭಾಗ ಇಲ್ಲಿ ಅಥವಾ ಈ ಭಾಗ ಅಂತ ಹೇಳ್ಬೋದು. ಈ ಒಂದು ಭಾಗದಲ್ಲಿ ಏನಾಗಿದೆ, ಓಷನಿಕ್ ಟ್ರೆಂಚ್. ಉದಾಹರಣೆಗೆ ಅಲ್ಲೇನಿದೆ, ಪೆರು ಚಿಲಿ ಟ್ರೆಂಚ್ ಇದೆ. ನಾಸ್ಕಾ ಸೌತ್ ಅಮೇರಿಕಾ ಪ್ಲೇಟ್ನ ಹತ್ರ. ಸೀಸ್ಮಿಕ್ ಝೋನಿಂದ ಏನಾಯಿತು, ಅರ್ಥಕ್ವೇಕ್. ಈಗ ಎಷ್ಟು ಪ್ರೊಸೆಸ್ ಆಯಿತು ಒಂದೊಂದು ಸಾರಿ ನೋಡಿ. ಓಷನಿಕ್ ಪ್ಲೇಟು ಕರೆಕ್ಟಾಗಿ ನೋಡ್ಕೊಳ್ಳಿ, ಓಷನಿಕ್ ಪ್ಲೇಟ್ ಬಂದು ಕಾಂಟಿನೆಂಟ್ ಪ್ಲೇಟ್ ಜೊತೆ ಕನ್ವರ್ಜ್ ಆಗ್ತಾ ಇದೆ. ಕನ್ವರ್ಜ್ ಆದ ರಭಸಕ್ಕೆ ಓಷನಿಕ್ ಪ್ಲೇಟು ಕೆಳಗಡೆ ಹೋಗಿದೆ, ಸಬ್ಡಕ್ಟ್ ಆಗಿದೆ. ಸಬ್ಡಕ್ಟ್ ಆಗಬೇಕಾದ್ರೆ ಸೀಸ್ಮಿಕ್ ಝೋನ್ ಕ್ರಿಯೇಟ್ ಆಯಿತು, ಅದರಿಂದ ಅರ್ಥಕ್ವೇಕ್ಗಳು ಆಗುತ್ತೆ. ಮತ್ತು ಈ ಕಡೆ ನೀರಾವಿ ಜೊತೆ ಸೇರಿ ಮ್ಯಾಗ್ಮಾ ಸಹ ಮೇಲೆ ಹೋಗುತ್ತೆ. ಮೇಲೆ ಹೋದಾಗ ಅದು ಇನ್ನೊಂದು ಕಡೆ ವೋಲ್ಕೆನೋ ಕ್ರಿಯೇಟ್ ಮಾಡುತ್ತೆ ಮೇಲೆ ಹೋಗಿ. ಮತ್ತು ಫೋರ್ಸ್ ಜಾಸ್ತಿ ಇರೋದ್ರಿಂದ ಕಾಂಟಿನೆಂಟಲ್ ಪ್ಲೇಟಿನ ಮಾರ್ಜಿನ್ನು ಫೋಲ್ಡ್ ಆಗುತ್ತೆ, ಅದು ಆಮೇಲೆ ಫೋಲ್ಡ್ ಮೌಂಟೇನ್ ಆಗಿ ಕನ್ವರ್ಟ್ ಆಗುತ್ತೆ. ಗೊತ್ತಾಗಿದೆಯಾ ಎಷ್ಟು? ಇದು ಬಹಳ ಇಂಪಾರ್ಟೆಂಟು. ಯಾಕೆ ಇಂತಹ ಪ್ರದೇಶಗಳಲ್ಲಿ ವೋಲ್ಕೆನೋ ಕಂಡು ಬರುತ್ತೆ, ಫೋಲ್ಡ್ ಮೌಂಟೇನ್ ಯಾಕೆ ಇರುತ್ತೆ ಅನ್ನೋದನ್ನು ಇಲ್ಲಿ ನಾವು ಗಮನಿಸಬಹುದು. ಇನ್ನೊಂದು ಚಿತ್ರ ಸಹ ಕೆಳಗಡೆ ಬಿಡಿಸಿರುತ್ತೇನೆ, ಒಂದು ಸಿಂಪಲ್ ಆಗಿ 2 ಚಿತ್ರ ಬಿಡಿಸ್ಕೊಳ್ಳಿ. ನಾನು ಬೇರೆ ಬೇರೆ ನೋಟ್ಸಿಂದ ರೆಫರ್ ಮಾಡಿರೋದು. ಎಕ್ಸಾಮ್ನಲ್ಲಿ ಒಂದು ಯಾವುದಾದ್ರೂ ನಿಮಗೆ ಈಸಿ ಆಗೋದನ್ನು ಬಿಡಿಸಿ. ಇದೇನು, ಇದು ಕೆಳಗಡೆ ಆಸ್ಟೆನೋಸ್ಫಿಯರ್ ಇದೆ. ಕೆಳಗಡೆ ಇರೋದು ಆಸ್ಟೆನೋಸ್ಫಿಯರ್ ಹತ್ರ ಏನಿರುತ್ತೆ, ಇಲ್ಲಿ ಮ್ಯಾಗ್ಮಾ ಇರುತ್ತೆ. ಈಗ ನೋಡಿ, ಎರಡು ಸ್ವಲ್ಪ ಚೇಂಜಸ್ ಇದೆ, ಕರೆಕ್ಟಾಗಿ ನೋಡ್ಕೊಳ್ಳಿ. ಅಂದರೆ ಯಾವ ಥರ ಆಗುತ್ತೆ ಅಂತ. ಮೇಲ್ಗಡೆ ಈ ಕಡೆ ಓಷಿಯಾನಿಕ್ ಪ್ಲೇಟು, ಓಷಿಯಾನಿಕ್ಕು ಸ್ವಲ್ಪ ಡಿಫ್ರೆನ್ಸ್ ಇದೆ ಅಷ್ಟೇ. ಅಂತಂದರೆ ನಾನು ಡಯಾಗ್ರಾಮ್ನಲ್ಲಿ ಇಲ್ಲಿ ಆಯತ ಥರ ಬಿಡಿಸಿದ್ದೇನೆ, ಮೇಲ್ಗಡೆ ಸ್ವಲ್ಪ ಫ್ರೀ ಆಗಿದೆ ಅಷ್ಟೇ ಡಯಾಗ್ರಾಮ್. ಓಷಿಯಾನಿಕ್ ಕ್ರಸ್ಟು ಇದು ಬಂದೇನಾಗುತ್ತೆ, ಸಬ್ಡಕ್ಟ್ ಆಗುತ್ತೆ. ಈ ಕಡೆ ಇರೋದು ಯಾವ ಕ್ರಸ್ಟು, ಕಾಂಟಿನೆಂಟಲ್ ಕ್ರಸ್ಟ್.
ಕಾಂಟಿನೆಂಟಲ್ ಕ್ರಸ್ಟ್. ಇಲ್ಲಿ ಬಂದು ಸಬ್ಜೆಕ್ಟ್ ಆದಮೇಲೆ ಇಲ್ಲಿ ಸೀಸ್ಮಿಕ್ ಝೋನ್ ಬರುತ್ತೆ, ಮತ್ತು ಇಲ್ಲಿ ಟ್ರೆಂಚಸ್ ಇರುತ್ತೆ, ಇಲ್ಲಿ ಮ್ಯಾಗ್ಮಾ ಇರಬಹುದು, ಈ ಮ್ಯಾಗ್ಮಾದಿಂದ ಮ್ಯಾಗ್ಮಾ ಎರಪ್ಟ್ ಆಗಬಹುದು, ಎರಪ್ಟ್ ಆಗಿ ಇಲ್ಲೇನಿರುತ್ತೆ ಕೋಲ್ಡ್ ಮೌಂಟೇನ್ಸ್ಗಳಿರುತ್ತೆ. ಇದು ಕಾಮನ್ ಆಗಿ ವೋಲ್ಕೆನೋ ಎರಪ್ಷನ್ ಆಗೋದು, ಈ ಥರ ಸಹ ಬಿಡಿಸಬಹುದು ನೀವು. ವೋಲ್ಕ್ಯಾನೋ ಎರಪ್ಷನ್ ಅಂದರೆ ನಿಮಗೆ ಯಾವುದು ಈಸಿ ಆಗುತ್ತೋ ಅದನ್ನು ಬಿಡಿಸಿ ಅಂತ ನಾನು ಈ ಥರ ಹೇಳ್ತಾ ಇರೋದು. ಯಾವುದಾದ್ರೂ ಒಂದು ಡಯಾಗ್ರಾಮ್ ಇರಲೇಬೇಕು ಕ್ವಶನ್ ಬಂದರೆ ಮೇನ್ಸಲ್ಲಿ. ಕೋಲ್ಡ್ ಮೌಂಟೇನ್, ಕೋಲ್ಡ್ ಮೌಂಟೇನ್ ಇದೇನು ಇಲ್ಲಿ ಮುಖ್ಯವಾಗಿ ಸ್ವಲ್ಪ ಈ ಕಡೆ ಬರೋದು ಬಿಡಿಸುವಾಗುತ್ತೆ. ಇದು ಸಬ್ಡಕ್ಷನ್ ಝೋನ್, ಸಬ್ಡಕ್ಷನ್ ಝೋನ್. ಓಷನಿಕ್ ಕ್ರಸ್ಟ್ ಅಂದರೆ ಮೇಲ್ಗಡೆ ಓಷನ್. ಇಲ್ಲಿ ಬರುವಂಥ ಮೇಜರ್ ಫೀಚರ್ಸ್ಗಳು ಯಾವ್ದ್ಯಾವುದು? ಕೋಲ್ಡ್ ಮೌಂಟೇನ್ಗಳು, ಕೋಲ್ಡ್ ಮೌಂಟೇನ್ಸ್ ಮತ್ತು ಓಷಿಯಾನಿಕ್ ಟ್ರೆಂಚಸ್. ಟ್ರೆಂಚಸ್ ಇಲ್ಲಿ ಬರೋದು ಓಷನಿಕ್ ಟ್ರೆಂಚಸ್. ಅದಾದಮೇಲೆ ವೈಲೆಂಟ್ ವೋಲ್ಕ್ಯಾನಿಕ್ ಇರಪ್ಷನ್, ವೋಲ್ಕ್ಯಾನಿಕ್ ಇರಪ್ಷನ್. ಅದಾದಮೇಲೆ ಇನ್ನೊಂದು ಅರ್ಥಕ್ವೇಕ್ಗಳು ಸಹ ಇಲ್ಲಿ ಕಂಡುಬರುತ್ತೆ. ಅರ್ಥಕ್ವೇಕ್ ಆ್ಯಂಡ್ ಸುನಾಮಿ ಇದೆಲ್ಲ ಇಲ್ಲಿ ಕಂಡು ಬರ್ತಾ ಇದೆ. ಆಲ್ಮೋಸ್ಟ್ ಎರಡು ಸಿಮಿಲರ್ ಇಮೇಜೇ, ಆದರೆ ನಾನು ನಿಮಗೆ ಸ್ವಲ್ಪ ಯಾವುದು ಈಸಿ ಆಗುತ್ತೆ ಅದನ್ನು ಬಿಡಿಸ್ಕೊಳ್ಳಿ ಅಂತ ಈ ಥರ ಎರಡು ಥರ ಬಿಡಿಸಿದ್ದಾನೆ. ಎರಡು ಬಿಡಿಸ್ಕೊಂಡ್ರು ಒಳ್ಳೇದು. ನೀವು ಸಿಂಪಲಾಗಿ ಯಾವುದನ್ನು ಎಕ್ಸಾಮಲ್ಲಿ ಬರೀಲಿಕ್ಕಾಗುತ್ತೆ ಅದನ್ನು ಬಿಡಿಸಿ. ಇದು ಒಂದೇ ಥರದ್ದೇ. ಇದು ಗೊತ್ತಾದರೂ ಒಳ್ಳೆಯದು, ಅದು ಗೊತ್ತಾದರೂ ಒಳ್ಳೆಯದು. ಈಗ ಇದರ ಬಗ್ಗೆ ನಾವು ಪಾಯಿಂಟ್ಸ್ಗಳನ್ನು ಬರ್ಕೊಳ್ಳೋಣ. ಕರೆಕ್ಟಾಗಿ ಬರ್ಕೊಳ್ತಾ ಹೋಗಿ. ಯಾವುದು ಇದು? ನಾವು ನೋಡ್ತಾ ಇರೋದು ಓಷಿಯನ್ ಕಾಂಟಿನೆಂಟ್ ಅಥವಾ ಕಾಂಟಿನೆಂಟ್ ಓಷಿಯನ್ ಕೊಲಿಷನ್, ಕನ್ವರ್ಜೆನ್ಸ್ ಆಗೋದು. ಅಲ್ಲಿ ಯಾವುದು ಕೊಲಿಷನ್ ಆಗ್ತಾ ಇದೆ? ಕಾಂಟಿನೆಂಟಲ್ಲು ಮತ್ತು ಓಷಿಯಾನಿಕ್. ಫಸ್ಟ್ ಓಷಿಯಾನಿಕ್ ಬರೆಯೋದು ಯಾವುದಾದ್ರೂ ಒಳ್ಳೇದು, ನೀವು ಹೇಗೆ ಬರೆದ್ರೂ ಓಕೆ. ಓಷಿಯಾನಿಕ್ ಕೊಲಿಷನ್ ಅಥವಾ ಕನ್ವರ್ಜೆನ್ಸ್ ಇದರ ಬಗ್ಗೆ ನಾವೀಗ ಬರ್ಕೊಳ್ಬೇಕು. ಕನ್ವರ್ಜೆನ್ಸ್ ಮೊದಲು ಬರೆಯೋದು ದಿಸ್ ಇಸ್ ದಿ most common type of collision which occurs due to the interaction of oceanic plate and the continental plate. The collision of these two plates causes formation of sediments.
ಸೆಡಿಮೆಂಟ್ಸ್. ಇಲ್ಲಿ ಕರೆಕ್ಟಾಗಿ ನೋಡ್ಕೊಳ್ಳಿ, ಎರಡು ಕೊಲೈಡ್ ಆಗಿದೆ, ಕೊಲೈಡ್ ಆದಮೇಲೆ ಸೆಡಿಮೆಂಟ್ಸ್ ಫಾರ್ಮ್ ಆಗುತ್ತೆ ಅಲ್ವಾ. ಯಾವುದೇ ಒಂದು ಎರಡು ವಸ್ತು ಕೊಲೈಡ್ ಆದಾಗ ಮೊದಲು ಸಹ ಹೇಳಿದ್ದೆ ಡಿಸ್ಟ್ರಕ್ಷನ್ ಆಗೋದು, ಒಂದು ಪ್ಲೇಟು ಡಿಸ್ಟ್ರಕ್ಟ್ ಆದಾಗ ಅದರಿಂದ ಸೆಡಿಮೆಂಟ್ಸ್ ಫಾರ್ಮ್ ಆಗುತ್ತೆ. ಆ ಸೆಡಿಮೆಂಟ್ಸ್ ಇರುತ್ತಲ್ವಾ, ಈಗ ನಿಮ್ಗೆ ಗೊತ್ತಾಗುತ್ತೆ ಅದು ಹೇಗೆ, ಫೋಲ್ಡ್ ಮೌಂಟೇನು ಅದೆಲ್ಲ ಗೊತ್ತಾಗುತ್ತೆ. ಕೊಲಿಷನ್ ಆಫ್ ದೀಸ್ ಟು ಪ್ಲೇಟ್ಸ್ ಕಾಸಸ್ ಫಾರ್ಮೇಷನ್ ಆಫ್ ಸೆಡಿಮೆಂಟ್ಸ್. ಎರಡು ಡಿಕ್ಕಿ ಹೊಡೆಯುತ್ತೆ. ಯಾವುದೇ ಒಂದು ಗಾಡಿ ಡಿಕ್ಕಿ ಹೊಡ್ಕೊಳತ್ತಲ್ವ, ಈಗ ಒಂದು ಬೈಕ್ ಇನ್ನೊಂದು ಬೈಕಿಗೆ ಡಿಕ್ಕಿ ಹೊಡೆದಾಗ ಪಾರ್ಟ್ಸ್ಗಳು ಚೂರು ಚೂರಾಗುತ್ತೆ ಕೆಲವೊಂದು. ಅದೇ ಥರ ಇಲ್ಲಿ ಪಾರ್ಟ್ಸ್ ಚೂರು ಚೂರಾಗಿದೆ ಪ್ಲೇಟ್ಸ್ದು. ಯಾವುದ್ರದ್ದು? ಪ್ಲೇಟ್ಸ್ಗಳದ್ದು. ಇಲ್ಲಿ ಸ್ವಲ್ಪ ಇದು ಕಾಣಿಸ್ತಾ ಇರಬಹುದು, ಒಂದು ನಿಮಿಷ. ಸೆಡಿಮೆಂಟ್ಸ್ ಫಾರ್ಮೇಷನ್ ಆಯಿತು ನೋಡಿ. ಈಗ ಇಂಪಾರ್ಟೆಂಟು, ಓವರ್ ದಿ ಪೀರಿಯಡ್ ಆಫ್ ಟೈಮ್, ಓವರ್ ದಿ ಪೀರಿಯಡ್ ಆಫ್ ಟೈಮ್, ಸಮಯ ಕಳೆದ ಹಾಗೆ, ಪೀರಿಯಡ್ ಆಫ್ ಟೈಮ್, these sediments are folded or upwrapped. ಇದು ಬೇರೆ ಒಂದು ಫೈಲಿಂದ ಏನೋ ಬರ್ತಾ ಇದೆ ಇಲ್ಲಿ, ಒಂದು ನಿಮಿಷ. ಹಿಂದಿನ ಫೈಲ್ ಕೆಳಗಡೆ ಬರೀತೇನೆ, ಅದು ಕರೆಕ್ಟಾಗಿ ಮಿಸ್ಟೇಕ್ ಏನೋ ಆಗಿದೆ ಅಲ್ಲಿ ಫೈಲಿಂದು. ನೀವು ಬರ್ಕೊಳ್ತಾ ಇದ್ದೀರಿ ಅಂದ್ಕೊಳ್ತೇನೆ, ಹೇಳ್ತೇನೆ ಈಗ ನೋಡಿ. ದೀಸ್ ಅಲ್ಲಿಂದ ಬರೀತೇನೆ ನಿಮಗೆ. ದೀಸ್ ಸೆಡಿಮೆಂಟ್ಸ್ ಆರ್ ಫೋಲ್ಡೆಡ್, these sediments are folded or upwrapped. ಬರ್ಕೊಂಡಿದ್ರೆ upwrapped ಅಂತ. upwrap ಅಂತಂದ್ರೆ ಮೇಲ್ಗಡೆ ಬರೋದು. upwrapped give rise to the highest mountains known as fold mountains. ನೋಡಿ ಇಲ್ಲಿ ಏನಾಯಿತು, ಪದೇ ಪದೇ ಯಾಕೆ ಹೇಳ್ತೀನಿ ಅಂತಂದ್ರೆ ನಿಮ್ಗೆ ಅದು ಕ್ಲಿಯರ್ ಆಗಬೇಕು, ಬಹಳ ಇಂಪಾರ್ಟೆಂಟ್. ಎರಡು ಬಂದು ಡಿಕ್ಕಿ ಹೊಡೆಯುತ್ತೆ, ಡಿಕ್ಕಿ ಹೊಡೆದಾಗ ಕೆಲವೊಂದು ಚೂರು ಆಗುತ್ತೆ, ಸೆಡಿಮೆಂಟ್ಸ್ ಫಾರ್ಮ್ ಆಗುತ್ತೆ. ಸೆಡಿಮೆಂಟ್ಸು ಆ ಫೋರ್ಸು ಇನ್ನೂ ಜಾಸ್ತಿ ಆಗ್ತಾನೆ ಹೋಗುತ್ತಲ್ವ, ಆವಾಗ ಸೆಡಿಮೆಂಟ್ಸ್ ಫಾರ್ಮ್ ಆಗಿರೋದು ಅದಕ್ಕೆ ಒತ್ತಡ ಬೀಳುತ್ತೆ, ಅವಾಗ ಅದು ಅಪ್ ರ್ಯಾಪ್ ಆಗುತ್ತೆ, ರೈಸ್ ಆಗುತ್ತೆ. ಓವರ್ ದ ಪೀರಿಯಡ್ ಆಫ್ ಟೈಮ್ ಏನಾಗುತ್ತೆ, ಅದು ಫೋಲ್ಡ್ ಆಗ್ತಾ ಹೋಗುತ್ತೆ. ಅದರಿಂದಾಗ ಆಗೋದೇನು, ಫೋಲ್ಡ್ ಮೌಂಟೇನ್ಸ್ಗಳು. ಫೋಲ್ಡ್ ಮೌಂಟೇನ್ಸ್ ಕ್ರಿಯೇಟ್ ಆಗುತ್ತೆ. ಆ್ಯಂಡೀಸ್ ಅಂತ ನಾವು ನೋಡಿದ್ವಲ್ವಾ, ಅದು ಫೋಲ್ಡ್ ಮೌಂಟೇನ್ಸ್. ಜನರಲಿ continent ocean collision gives rise to the Cordillera system. ಸ್ವಲ್ಪ ಕರೆಕ್ಟಾಗಿ ನೋಡ್ಕೊಳ್ಳಿ. Cordillera ಸಿಸ್ಟಮ್ ಅಂತಂದರೆ ಆ್ಯಂಡೀಸ್ ಮೌಂಟೇನ್ ರೇಂಜ್ ಅಂತ ಕರಿತೇವೆ, ರಾಕೀಸ್ ಮೌಂಟೇನ್ ರೇಂಜ್ ಅಂತ ಕರಿತೇವೆ. ಅಂತಂದರೆ ಒಂದು ಮೌಂಟೇನ್ ಅಲ್ಲ, ಅಲ್ಲಿ ಲಾಂಗ್ ಮೌಂಟೇನ್ ಚೈನ್ಸ್ parallel to each other ಅಂತಂದರೆ ಏನು ಹೇಳ್ತಾ ಇದ್ದಾರೆ, ಲಾಂಗ್ ಮೌಂಟೇನ್ ಚೈನ್ಸ್ ಪ್ಯಾರಲಲ್ ಟು ಈಚ್ ಅದರ್. ಕಾಂಟಿನೆಂಟ್ ಟು ಓಷನ್ನು ಕೊಲಿಷನ್ ಆಗುತ್ತೆ, ಫೋಲ್ಡ್ ಮೌಂಟೇನ್ಸ್ ಕ್ರಿಯೇಟ್ ಆಗುತ್ತೆ. ಈ ಥರ ಪದೇ ಪದೇ ಕೊಲಿಷನ್ ಆಗ್ತಾ ಇದ್ದ ಹಾಗೆ ಪ್ಯಾರಲಲ್ ಆಗಿ ಮೌಂಟೇನ್ ರೇಂಜಸ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಇನ್ನು ನೆಕ್ಸ್ಟ್ ಬರ್ಕೊಳ್ಬೇಕಾಗಿರೋದು ಫಾಲೋವಿಂಗ್ ಪ್ರೊಸೆಸಸ್. ಯಾವ್ಯಾವ ಪ್ರೊಸೆಸ್ಗಳು ಬರುತ್ತೆ ಅಂತ. ಫಾಲೋವಿಂಗ್ processes are associated
are associated with continental oceanic plate collision. ಯಾವ್ಯಾವ ಪ್ರೊಸೆಸ್ ಇರುತ್ತೆ ಇದರಲ್ಲಿ? ಮೊದಲನೇದು ಗೊತ್ತಿದೆ ನಿಮಗೆ, ಏನಾಗುತ್ತಾ ಇದೆ? ಫೋಲ್ಡ್ ಮೌಂಟೇನ್ಸ್. ಎಲ್ಲಿ? ಫೋಲ್ಡ್ ಮೌಂಟೇನ್ಸ್ ಆನ್ ಕಾಂಟಿನೆಂಟಲ್ ಆರ್ಕ್ಸ್. ಅಲ್ಲಿ ಫೋಲ್ಡ್ ಮೌಂಟೇನ್ಸ್ ಕ್ರಿಯೇಟ್ ಆಗುತ್ತೆ. ಇದಾದ್ಮೇಲೆ violent volcanic eruption. ಯಾಕೆ? this is because the denser plate ಅಲ್ವಾ ನೋಡಿ, ಡೆನ್ಸರ್ ಪ್ಲೇಟ್ ಏನಾಗ್ತಾ ಇದೆ? the denser plate subducts below the lighter plate. ಕೆಳಗಡೆ ಹೋಗ್ತಾ ಇರೋದು ಯಾವುದು? ಡೆನ್ಸರ್ ಪ್ಲೇಟ್. ಲೈಟರ್ ಪ್ಲೇಟಿನ ಕೆಳಗಡೆ ಡೆನ್ಸರ್ ಪ್ಲೇಟ್ ಸಬ್ಡಕ್ಟ್ ಆಗ್ತಾ ಇದೆ. ಈಗ ಇಂಪಾರ್ಟೆಂಟ್, ಇಫ್ ಇಟ್ ಗೋಸ್ ಡೀಪರ್ ಇಟ್ ಮೆಲ್ಟ್ಸ್. ಅಲ್ಲಿ ಮ್ಯಾಗ್ಮಾ ಇರುತ್ತೆ, ಮ್ಯಾಗ್ಮಾದ ಜೊತೆ ಸೇರಿ ಅದು ಮೆಲ್ಟ್ ಆಗುತ್ತೆ ಅಲ್ವಾ? ಅದಕ್ಕೆ ಇಲ್ಲಿ ತೋರಿಸಿರೋದು ನೋಡಿ, ಸರಿ ನೋಡ್ಕೊಳ್ಳಿ. ಬಂದು ಇಲ್ಲಿ ಮ್ಯಾಗ್ಮಾ ಇದೆ, ಮ್ಯಾಗ್ಮಾ ಜೊತೆ ಮೆಲ್ಟ್ ಆಗುತ್ತೆ. ಮೆಲ್ಟ್ ಆದಾಗ ಮ್ಯಾಗ್ಮಾ ರೈಸ್ ಆಗುತ್ತೆ, ರೈಸ್ ಆಗ್ತಾ ಇದೆ ಮ್ಯಾಗ್ಮಾ. ಅದ್ರ ಜೊತೆ ಮೇಲ್ಗಡೆ ಸಹ ನೋಡಿದಾಗೆ ನೀರು ಸಹ ಸೇರಿಕೊಂಡ್ರೆ ನೀರಾವಿ ಜೊತೆ ಮ್ಯಾಗ್ಮಾ ಲೈಟರ್ ಪೋರ್ಷನ್ನು ಮೂವ್ ಆಗ್ತಾ ಇರುತ್ತೆ ಮೇಲೆ. ಏನಾಗ್ತಾ ಇದೆ ಬರ್ಕೊಳ್ಳಿದ್ದೀರಾ? ವೈಲೆಂಟ್ ವಾಲ್ಕ್ಯಾನಿಕ್ ಎರಪ್ಷನ್ ಯಾಕಾಗ್ತಾ ಇದೆ? ಡೆನ್ಸರ್ ಪ್ಲೇಟು ಸಬ್ಡಕ್ಟ್ ಆಗಿದೆ ಕೆಳಗಡೆ, ಇದು ತುಂಬ ಡೀಪಾಗಿ ಹೋಗ್ತಾ ಇದ್ದ ಹಾಗೆ ಅದು ಮೆಲ್ಟ್ ಆಗುತ್ತೆ. ಆವಾಗ ದ ಮ್ಯಾಗ್ಮಾ ಇನ್ಕ್ರೀಸಸ್. ಮೆಲ್ಟ್ ಆಗ್ತಾ ಇದ್ದ ಹಾಗೆ ಕೆಳಗಡೆ ಮ್ಯಾಗ್ಮಾ ಇನ್ಕ್ರೀಸ್ ಆಗುತ್ತೆ. ಇನ್ಕ್ರೀಸ್ ಆಗ್ತಾ ಇದ್ದಾಗೆ ಪ್ರೆಷರ್, ಇನ್ಕ್ರೀಸಿಂಗ್ ದಿ ಪ್ರೆಷರ್ ಅಲ್ವಾ? increasing the pressure which is released in the form of volcanic eruption. Which is released in the form of volcanic eruption. ಇನ್ನು ನೆಕ್ಸ್ಟ್ ದ ಝೋನ್ ಆಫ್ ಸಬ್ಡಕ್ಷನ್. ಇಲ್ಲಿ ಸಬ್ಡಕ್ಟ್ ಆಗ್ತಲ್ವಾ, ಅದು ಝೋನ್ ಆಫ್ ಸಬ್ಡಕ್ಷನ್ ಅಥವಾ ಅದಕ್ಕೆ ಏನಂತ ಕರೀತಾರೆ? ಬೆನಿ ಆಫ್ ಝೋನ್ are the deepest point on the earth. ಎಲ್ಲ ಕಡೆ ಈ ಥರ ಪಾಯಿಂಟ್ ಬರುತ್ತೆ, ಸ್ವಲ್ಪ ಡೀಪ್ ಆಗಿರುತ್ತೆ, ಬೇರೆದಕ್ಕಿಂತ ಡೀಪೆಸ್ಟ್ ಆಗಿರುತ್ತೆ. ಡೀಪೆಸ್ಟ್ ಪಾಯಿಂಟ್ ಆನ್ ಅರ್ತ್ known as trenches ಅಥವಾ ಓಷಿಯನ್ ಡೀಪ್ಸ್. ಎಲ್ಲಿ ಝೋನ್ ಆಫ್ ಸಬ್ಡಕ್ಷನ್ ಇರುತ್ತಲ್ವಾ, ಅಲ್ಲಿ ಡೀಪೆಸ್ಟ್ ಪಾಯಿಂಟ್ ಇರುತ್ತೆ, ಅದಕ್ಕೆ ಟ್ರೆಂಚಸ್, ಓಷಿಯನ್ ಡೀಪ್ಸ್ ಅಂತ ನಾವು ಕರೀತೇವೆ. ಅದೇ ಸಂದರ್ಭದಲ್ಲಿ ಏನಾಗುತ್ತಾ ಇದೆ? ದ ಪ್ಲೇಟ್ ಮೂಮೆಂಟ್ ಆಗ್ತಾ ಇದೆ. ಮೂಮೆಂಟ್ ಆಫ್ ದಿ ಪ್ಲೇಟ್ collision and the rise of magma ಇದೆಲ್ಲದರಿಂದ ಏನಾಗುತ್ತೆ? ಈಗ
ಪ್ಲೇಟ್ ಮೂವ್ಮೆಂಟ್ ಆಗ್ತಾ ಇದೆ, ಕೊಲಿಷನ್ ಆಗ್ತಾ ಇದೆ, ಮ್ಯಾಗ್ಮಾ ರೈಸ್ ಆಗ್ತಾ ಇದೆ. ಆಲ್ ದಿಸ್ ಕಾಸಸ್ earthquakes. Hence all the plate boundaries are prone to earthquakes. Example, ಬೇಕಿದ್ರೆ collision of Pacific Juan de Fuca plate with North American plate. ಅದಾದಮೇಲೆ ಮೊದಲೇ ನೋಡಿದ ಹಾಗೆ ನಾಜ್ಕಾ ಮತ್ತು ಸೌತ್ ಅಮೇರಿಕಾ. ಇದು ಪ್ಲೇಟ್ಸು ಸೌತ್ ಅಮೇರಿಕಾ ಗೊತ್ತಿರಲಿ. ಸೌತ್ ಅಮೇರಿಕಾ ಇಲ್ಲಿ ಏನಾಯಿತು, ಯಾವ ಫೋಲ್ಡ್ ಮೌಂಟೇನ್ ಕ್ರಿಯೇಟ್ ಆಯಿತು? ರಾಕೀಸ್ ಗೊತ್ತಿರಲಿ. ಇದು ಇಲ್ಲಿ ರಾಕೀಸ್ ಬರುತ್ತೆ ನಾರ್ತ್ ಅಮೇರಿಕಾದಲ್ಲಿ. ಸೌತ್ ಅಮೇರಿಕಾದಲ್ಲಿ ಆ್ಯಂಡೀಸ್ ಬರುತ್ತೆ, ಆ್ಯಂಡೀಸು. ಅದೇ ಯುರೇಷಿಯನ್ ಪ್ಲೇಟು ಮತ್ತು ಆಫ್ರಿಕನ್ ಪ್ಲೇಟು ಅಲ್ಲೇನು ಕ್ರಿಯೇಟ್ ಆಗಿದೆ? ಅಲ್ಲಿ ಆಲ್ಪ್ಸ್ ಮೌಂಟೇನ್ ಕ್ರಿಯೇಟ್ ಆಗಿದೆ. ಹೇಗೆ ಮೌಂಟೇನ್ ರೇಂಜಸ್ ಕ್ರಿಯೇಟ್ ಆಗುತ್ತೆ? ಆದರೆ ಹಿಮಾಲಯ ಹೀಗಾಗಿದೆಯಾ? ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತೇವೆ ಮುಂದೆ. ಇದು ಬೇರೆ ಯಾವ ಥರ ಆಗಿದೆ ಹಿಮಾಲಯ ಆವಾಗ ನೋಡೋಣ. ಇನ್ನೊಂದು ಸಾರಿ ಹೇಳ್ತೇನೆ, ಯಾಕಂದರೆ ಯಾರಿಗಾದರೂ ಡೌಟ್ ಇದ್ದರೆ ಸ್ವಲ್ಪ. ಓಷನಿಕ್ ಕ್ರಸ್ಟು ಕಾಂಟಿನೆಂಟಲ್ ಕ್ರಸ್ಟು ಕೊಲೈಡ್ ಆದಾಗ ಜಾಸ್ತಿ ಹೆವಿ ಇರೋದು, ಡೆನ್ಸಿಟಿ ಜಾಸ್ತಿ ಇರೋದು ಓಷನಿಕ್ ಕ್ರಸ್ಟು. ಕೆಳಗಡೆ ಸಬ್ಡಕ್ಟ್ ಆಯಿತು. ಸಬ್ಡಕ್ಟ್ ಆಗಿ ಕೆಳಗಡೆ ಹೋದ್ಮೇಲೆ ಅದು ಮ್ಯಾಗ್ಮಾ ತನಕ ಮುಟ್ಬಹುದು, ಅಂದರೆ ಇಲ್ಲಿ ತನಕನೂ ಬರಬಹುದು. ಬಂದು ಮ್ಯಾಗ್ಮಾ ಕಾಂಟ್ಯಾಕ್ಟ್ ಆದಾಗ ಅದು ಮೆಲ್ಟ್ ಆಗುತ್ತೆ. ಮೆಲ್ಟ್ ಆದಾಗ ಮ್ಯಾಗ್ಮಾ ರೈಸ್ ಆಗುತ್ತೆ, ಯಾಕಂದರೆ ತುಂಬ ಮ್ಯಾಗ್ಮಾ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಪ್ರೆಷರ್ ಜಾಸ್ತಿ ಆಗುತ್ತೆ. ಪ್ರೆಷರ್ ಜಾಸ್ತಿಯಾಗಿ ಮ್ಯಾಗ್ಮಾ ರೈಸ್ ಆಗಿ ವೋಲ್ಕ್ಯಾನಿಕ್ ಇರಪ್ಷನ್ ಆಗುತ್ತೆ. ಅದೇ ರೀತಿ ಇಲ್ಲಿ ಈ ಪಾಯಿಂಟಲ್ಲಿ ಅದರ ಫೋರ್ಸ್ನಿಂದಾಗಿ ಒಂದು ಕೊಲೈಡ್ ಆಗಿರುವಂಥ ಒಂದು ರೀಸನ್ನಿಂದಾಗಿ ಸೆಡಿಮೆಂಟ್ಸ್ ಕ್ರಿಯೇಟ್ ಆಗುತ್ತೆ. ಆ ಫೋರ್ಸ್ ಜಾಸ್ತಿ ಆಗ್ತಾ ಇದ್ದಾಗೆ ಸೆಡಿಮೆಂಟ್ಸ್ಗಳು ಅಕ್ಯುಮುಲೇಟ್ ಆಗ್ತಾ ಹೋಗುತ್ತೆ. ಅಕ್ಯುಮುಲೇಟ್ ಆಗಿ ಫೋಲ್ಡ್ ಆಗುತ್ತೆ. ಅದು ಫೋಲ್ಡ್ ಮೌಂಟೇನ್ ಅಂತ ಕರೆಸ್ಕೊಳ್ಳುತ್ತೆ. ಇನ್ನು ಯಾವ ಝೋನ್ ಇರುತ್ತಲ್ವ, ಇದು ಸಬ್ಡಕ್ಟ್ ಆಗುವಂಥ ಝೋನು, ಇದು ಸಬ್ಡಕ್ಷನ್ ಝೋನ್ ಅಂತ ಕರಿತೇವೆ. ಅದಕ್ಕೆ ಟ್ರೆಂಚು ಅಥವಾ ಓಷನ್ ಡೀಪು ಅಂತ ಸಹ ಹೇಳ್ತೇವೆ. ಮತ್ತು ಇದು ಎಲ್ಲದರಿಂದಾಗಿ ಪ್ಲೇಟ್ ಮೂವ್ ಆಗ್ತಾ ಇದೆ, ಅದರ ಜೊತೆ ಈ ಕಡೆ ಮ್ಯಾಗ್ಮಾ ರೈಸ್ ಆಗ್ತಾ ಇದೆ ಮತ್ತು ಕೊಲಿಷನ್ ಆಗ್ತಾ ಇದೆ. ಎಲ್ಲದರಿಂದಾಗಿ ಏನಾಗುತ್ತೆ? ಅರ್ತ್ ಕ್ವೇಕ್ಗಳು, ಕೆಲವೊಂದು ಸಾರಿ ಇದರಿಂದ ಸುನಾಮಿಗಳು ಸಹ ಆಗ್ತಾ ಹೋಗುತ್ತೆ. ಇದಿಷ್ಟು ಗೊತ್ತಾಗಿರಬಹುದು ಅಂತ ಅಂದ್ಕೊಳ್ತೇನೆ. ಅಂದರೆ 2 ಎಕ್ಸ್ಪ್ಲನೇಷನ್ ಇದೆ ಇದಕ್ಕೆ. ಎಕ್ಸಾಮ್ನಲ್ಲಿ ಈ ಎಕ್ಸ್ಪ್ಲನೇಷನ್ ಬರೆದ್ರೆ ಒಳ್ಳೆಯದು. ಅರ್ಥ ಆಗಿರ್ಬೋದು ಅಲ್ವಾ? ಅರ್ಥ ಆದರೆ ಎಸ್ ಅಂತಾದರೂ ಕಮೆಂಟ್ ಮಾಡಿ, ಅರ್ಥ ಆಗಿದೆ ಅಂತ ಹೇಳಿ. ಓಕೆ, ನೆಕ್ಸ್ಟ್ ವೀಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೇನೆ.